ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಮಳೆಗಾಲದಲ್ಲಿ ತುಂಬ ಟೇಸ್ಟಿಯಾಗಿ ಕುಡಿಯಬಹುದಾದ ಚಿಕನ್ ಸೂಪನ್ನು ಹೇಗೆ ಮಾಡೋದು ಎಂದು ತೋರಿಸುತ್ತೇನೆ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಎಂದು ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಗೆ ಇಲ್ಲಿ ಬೋನ್ಲೆಸ್ ಚಿಕನನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ವಾಶ್ ಮಾಡಿ ಬೋನ್ಲೆಸ್ ಚಿಕನನ್ನು ಹಾಕೋಣ. ಈಗ ಈ ಮಳೆಗಾಲದಲ್ಲಿ ಈ ಸೂಪನ್ನು ಕುಡಿಯುವಾಗ ಎಲ್ಲರಿಗೂ ಇಷ್ಟವಾಗುತ್ತೆ. ಸೊ ಈ ರೆಸಿಪಿಯನ್ನೊಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನಮಗೆ ಸ್ವಲ್ಪ 3 ಪೀಸಷ್ಟು ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ನಂತರ ಅದಕ್ಕೆ ಕರಿಮೆಣಸನ್ನು ಹಾಕಿದ್ದೇನೆ ಮತ್ತು ಅದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಹಾಕೋಣ. ಅರ್ಧದಷ್ಟು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ಇದಕ್ಕೆ ನೀರನ್ನು ಆ್ಯಡ್ ಮಾಡಿ ಹೀಗೆ ಇದನ್ನು ಚೆನ್ನಾಗಿ ಕುದಿಯಲಿಕ್ಕೆ ಇಡೋಣ. ಈಗ ಈ ಚಿಕನ್ ಸ್ವಲ್ಪ ಬೇಯುತ್ತೆಯಲ್ಲ, ಚೆನ್ನಾಗಿ ಬೆಂದ ನಂತರ ಈಗ ಈ ನೀರನ್ನು ನಮಗೆ ಫಿಲ್ಟರ್ ಮಾಡಿ ತೆಗಿಯೋಣ. ನೀರನ್ನು ಮಾತ್ರ ಚೆಲ್ಲಬಾರ್ದು, ಇದರಿಂದಲೇ ನಾವು ಸೂಪ್ ಮಾಡೋದು. ಸೊ ಇದನ್ನು ಈಗ ಫಿಲ್ಟರ್ ಮಾಡಿ ಹಾಕೋಣ. ಈಗ ಫಿಲ್ಟರ್ ಮಾಡಿದ ನಂತರ ನೀರನ್ನು ಸೈಡ್ನಲ್ಲಿ ಇಡೋಣ. ನಂತರ ನಾವು ಬೇಯಿಸಿ ಇಟ್ಟ ಚಿಕನ್ ಉಂಟಲ್ಲ, ಅದನ್ನು ಹೀಗೇ ಕೈಯಿಂದಲೇ ಜಸ್ಟ್ ಇದನ್ನು ಕಟ್ ಮಾಡಿ ಹಾಕೋಣ. ನೋಡಿ ಗೈಸ್, ಈ ಸೂಪ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಆಗಿರುತ್ತೆ. ನಾನು ಇಲ್ಲಿ ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಸೊ ಹೆಲ್ದಿ ಆಗಿರುತ್ತೆ, ಮಕ್ಕಳಿಗೂ ಕೂಡ ಕೊಡ್ಬೋದು. ಸೊ ನೆಕ್ಸ್ಟ್ ಇದನ್ನು ನಾವು ಚೆನ್ನಾಗಿ ಕಟ್ ಮಾಡಿದ ನಂತರ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕೋಣ. ಎಣ್ಣೆಯನ್ನು ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕೋಣ. ನಂತರ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಶುಂಠಿಯನ್ನು ಕೂಡ ಹಾಕೋಣ. ಈ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಬೇಕು. ಈಗ ಇದರ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಆಗ ನಮಗೆ ಇದಕ್ಕೆ ನಾವು ಮೊದಲಿಗೆ ಫಿಲ್ಟರ್ ಮಾಡಿ ಇಟ್ಟ ನೀರುಂಟಲ್ಲ, ನಾವು ಬೇಯಿಸಿ ಇಟ್ಟ ಚಿಕನನ್ನೆಲ್ಲ ಬೇಯಿಸಿದ ನೀರುಂಟಲ್ಲ, ಅದನ್ನು ಈಗ ಇದಕ್ಕೆ ಹಾಕಬೇಕು. ಈಗ ಈ ನೀರನ್ನು ಹಾಕಿದ ನಂತರ ಇದು ಸ್ವಲ್ಪ ಕುದಿಯುತ್ತೆ ಅಲ್ಲ, ಹಾಗೆ ಇದಕ್ಕೆ 1 ಕಪ್ಪಷ್ಟು ಸ್ವೀಟ್ ಕಾರ್ನನ್ನು ಹಾಕೋಣ. ಸ್ವೀಟ್ ಕಾರ್ನ್ ಹಾಕೋದ್ರಿಂದ ನಮ್ಮ ಸೂಪ್ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ನಂತರ ಈಗ ಇದಕ್ಕೆ ಉದ್ದನೆ ಕಟ್ ಮಾಡಿದ ಕ್ಯಾರೆಟನ್ನು ಹಾಕೋಣ. ಕ್ಯಾರೆಟನ್ನು ಹಾಕಿದ ನಂತರ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಪುಡಿಯನ್ನು ಹಾಕೋಣ. ಕರಿಮೆಣಸಿನ ಪುಡಿಯನ್ನು ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ, ಇದು ಸ್ವಲ್ಪ ಕುದಿಯುತ್ತೆ ಅಲ್ಲ, ಹಾಗೆ ಇದಕ್ಕೆ ನಾವು ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟ ಬೇಯಿಸಿದ ಚಿಕನ್ ಉಂಟಲ್ಲ, ಅದನ್ನು ಆ್ಯಡ್ ಮಾಡಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಕುದಿಯಲು ಇಡೋಣ. ಈಗ ಈ ಸ್ವೀಟ್ ಕಾರ್ನ್ ಮತ್ತು ಕ್ಯಾರೆಟ್ ಎಲ್ಲ ಬೇಯಬೇಕಲ್ಲ, ಸೊ ಇದನ್ನು ಈಗ ಮುಚ್ಚಿ ಬೇಯಿಸೋಣ. ಈಗ ನೋಡಿ, ಈ ಸ್ವೀಟ್ ಕಾರ್ನ್ ಮತ್ತು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದು ಬಂದಿದೆ. ಈಗ ಇದಕ್ಕೆ ನಾವು ಮೊದಲಿಗೆ ಬೇಯಿಸಿ ಇಟ್ಟ ಕಟ್ ಮಾಡಿದ ಚಿಕನನ್ನು ಆ್ಯಡ್ ಮಾಡೋಣ. ಈಗ ಈ ಚಿಕನನ್ನು ಆ್ಯಡ್ ಮಾಡಿದ ನಂತರ ಸ್ವಲ್ಪ ಇದಕ್ಕೆ ಉಪ್ಪು ಎಷ್ಟು ಬೇಕಾಗುತ್ತೆ ಅಂತ ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಆಗ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ಕಾರ್ನ್ಫ್ಲವರ್ ಮತ್ತು ನೀರನ್ನು ಮಿಕ್ಸ್ ಮಾಡಿ ಅದನ್ನು ಈಗ ಇದಕ್ಕೆ ಹಾಕಬೇಕು. ಸೊ ಆಗ ನಮ್ಮ ಸೂಪ್ ಸ್ವಲ್ಪ ಗಟ್ಟಿ ಥರ ಇರುತ್ತೆ, ತುಂಬ ಗಟ್ಟಿಯಾಗೋದಿಲ್ಲ, ಸ್ವಲ್ಪ ಗಟ್ಟಿ ಥರ ಇರುತ್ತೆ. ಹೀಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಟೊಮೆಟೊ ಕೆಚಪ್ಪನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸೂಪನ್ನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅದನ್ನು ಸ್ಕಿಪ್ ಮಾಡಬೇಕಾಗಿದ್ದರೆ ಮಾಡ್ಬೋದು. ನಂತರ ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ನಿಮಗೆ ಸ್ಕಿಪ್ ಮಾಡ್ಬೋದು, ಬಟ್ ನಾನಿಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡ್ತಾ ಇರೋದ್ರಿಂದ ಹಾಕ್ತಾ ಇದ್ದೇನೆ. ಸೊ ಇದು ಒಳ್ಳೆಯ ಒಂದು ಫ್ಲೇವರ್ ಸಿಗುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ಕುದಿಯಲು ಇಡೋಣ. ಈಗ ಇದು ಚೆನ್ನಾಗಿ ಕುದಿದ ನಂತರ ನಮ್ಮ ಟೇಸ್ಟಿಯಾಗಿರುವ ರೆಸ್ಟೋರೆಂಟ್ ಸ್ಟೈಲ್ನ ಚಿಕನ್ ಸೂಪ್ ರೆಡಿಯಾಗಿರುತ್ತೆ. ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.